ಎತ್ತು ಹೊಡ್ಕಂದ ಅವಾಗ ದೇಶ ಕ್ಯಾಂಪಿಗೆ ಒಂದು 5-6 ಮಂದಿ ನನ್ನ ಮಂದಿ 2 ಎತ್ತದವ ನನ್ನ ಯೂಸ್ ಅದಾವ ಅಲ್ಲಿ ಹೊಡ್ಕೊಂಡು ಕೂದ್ವಿ ಅಲ್ಲಿವರೆಗೆ. ಎಷ್ಟು ಕಿಲೋಮೀಟರ್ ಆಯ್ತು ನಿಮ್ಮೂರಿಂದ? ಅದು ಎಷ್ಟು ಕಿಲೋಮೀಟರ್? ಒಂದು 50 ಕಿಲೋಮೀಟರ್ ಆಗ್ತೇನ್ರಿ. 50 ಕಿಲೋಮೀಟರ್? 50 ಕಿಲೋಮೀಟರ್ ನಡ್ಕೊಂತ ಹೋಗೋರು? ನಡ್ಕೊಂತ ಬರ್ತಾರೆ. ಏನು ಬರೀ ಕಾಡ್ದಾರ್ರಿ ಬಂಡಿ ಚಾಡು ಹಿಡ್ಕೊಂಡಾಗ ಹೋಗುದು ಒಟ್ಟು ಗಡ್ಡಿ ಚಾಡು. ಮತ್ತಿಲ್ಲಂದ್ರೆ ಕಾಜಾಡ್ ಇರೋದ್ರಿ ಹಿಂಗ. ಈಗ ಹೊಲ ಬಿತ್ತಗಳು ನೋಡಿ ಹೊಲ ಬಿತ್ತಿರ್ದಿಲ್ಲಲ್ಲ ಅವಾಗ ನಡ್ಕ ಹಿಂಗ್ ಅಷ್ಟು ಪಟಾಕ ಆಟಪಾಕತ್ತಂದ್ರೆ ಆಗ ಹಿಂಗ್ ನಡ್ಕೊಬಿಡೋದು. ನಾನು ಒಂದ್ 2 ಎತ್ತು ನಿನ್ನ 2 ಎತ್ತು ಹಿಂಗತಿ ಕಲ್ತು ಕುಂತಿರ್ತಿದ್ವ. ನಾನು ಸಂಧಿ ಬಿಡೋದ್ ಮಾಡಿದ್ರೆ ಎತ್ತ ಇವ್ನು ನಮ್ದೊಂದು ಸುಳ್ಳು ಮಾಡಕದಿತ್ತ ಅದು ಮಾರಿ ಬಂದಿದ್ದ ಅಂದ್ಬಿಡಣ ಹಿಂಗ ನಡ್ಕಂತ ಹೋಗಿದ್ವಿ. ಮತ್ತೆ ಎಲ್ಲಾರ ಸೋದರಿ ಬಿಡೋ ಮಾಡಿದ್ವಿ. ಚದಂಗಡಿ ಬಾಳ ಕಡಿಮೆ ರೀ. ಚದಂಗಡಿ ಇದಿಲ್ಲ. ಚದಂಗಡಿ ಇದ್ದಿಲ್ಲ ನಿಮ್ ಕಾಲದಲ್ಲಿ? ಇದ್ದಿಲ್ಲ. ಇಲ್ಲಿ ಇದ್ರು ಚಾ ಬೆಲ್ಲದ ಚಾ. ಸಕ್ಕರೆ ಇಲ್ಲ ಅದು ಬೆಲ್ಲದ ಚಾ. ನಮಸ್ಕಾರ. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ನನ್ನ ಜೊತೆಗೆ ಇವತ್ತಿನ ದಿವಸ ಹನುಮಂತಪ್ಪ ಅಜ್ಜಾರ್ ಅದಾರ. ಬರ್ರಿ, ಹನುಮಂತಪ್ಪ ಅಜ್ಜಾರ್ ಅವರು ಆಗಿನ ಕಾಲದಲ್ಲಿ ಅನುಭವಿಸಿರ್ತಕ್ಕಂಥ ಕಥೆಯನ್ನು ಹೇಳ್ತೀನಿ ಅಂದಾರ. ಬರ್ರಿ ಅವ್ರನ್ನ ಕತೆ ಕೇಳೋಣ. ಅವ್ರ ಕತೆ ಹೇಗಿತ್ತು. ಹಿಂದಕ್ಕೆಲ್ಲ ಅವರು ರೈತರ ಇದ್ದಾಗ ಒಂದು ಊರಿನಿಂದ ಒಂದು ಊರಿಗೆ ಹೋಗ್ಬೇಕಾದ್ರೆ ಹೋಗ್ತಿದ್ರು. ಆ ನಡೆದು ಹೋಗ್ತಕ್ಕಂಥ ಕಥೆಯನ್ನ ಕೇಳೋಣ ಇವತ್ತಿನ ದಿವಸ. ಬರ್ರಿ ಸರ್, ನಮಸ್ಕಾರ. ನಮಸ್ಕಾರ ರೀ. ಆರಾಮದಿರಿ? ಆರಾಮ್ರಿ ಸರ್. ಅದು ನಡೆದು ಹೋಗ್ತಕ್ಕಂಥ ಕಥೆ ಹೇಳ್ರಿ ನಮ್ಗ ಅಂತ. ನಡ್ಕಂತ ಹೋಗುದು ರೀ. ಏಕ ಹೊಡ್ಕಂತ ಎತ್ ಮಿಷನ್ ಎಲ್ಲಿ ನೀರ್ ಅಡಿಕೆ ನೀರ್ ಕುಡಿಯದ ಆಗ ಸಣ್ಣ ಹೋಗ್ಬಿಡ್ತೀವಿ ಸರ್. ಅಜ್ಜಾರ ಏನ ಹೇಳಕತ್ತಿದ್ರಿ? ಅವಾಗ ದೇಶ ಕ್ಯಾಂಪಿಗೆ ಎತ್ತು ಹೊಡ್ಕೊಂಡ್ ಹೋಗಿದ್ವಿ. ಎತ್ತು ಹೊಡ್ಕಂದ ಅವಾಗ ದೇಶ ಕ್ಯಾಂಪಿಗೆ ಒಂದು 5-6 ಮಂದಿ ನನ್ನ ಮಂದಿ 2 ಎತ್ತದವ ನನ್ನ ಯೂಸ್ ಅದಾವ. ದೇಶ ಕ್ಯಾಂಪ್ ಅಂದ್ರೆ ಎಲ್ಲಿಗ್ರಿ ಅದ? ಅಲ್ಲಿ ಗಂಗೋತ್ರಿ ಹಚ್ಚಕ್ರಿ ಅದು. ಅಲ್ಲಿ ಹೊಡ್ಕೊಂಡು ಹೋಗಿದ್ವಿ. ಅಲ್ಲಿವರೆಗೆ? ಎಷ್ಟು ಕಿಲೋಮೀಟರ್ ಆಯ್ತು ನಿಮ್ಮೂರಿಂದ? ಅದು ಎಷ್ಟು ಕಿಲೋಮೀಟರ್? ಒಂದು 50 ಕಿಲೋಮೀಟರ್ ಆಗ್ತೇನ್ರಿ. 50 ಕಿಲೋಮೀಟರ್? 50 ಕಿಲೋಮೀಟರ್ ನಡ್ಕೊಂತ ಹೋಗೋರು? ನಡ್ಕೊಂತ ಬರ್ತಾರೆ. ಈ ಗಾಡಿ ಪಾಡಿ ಏನಿದ್ದಿಲ್ಲ ಆವಾಗ ಎಲ್ಲಿ ಗಾಡಿ ತರ್ತೀರಿ. ಈಗ ಏನ್ ಟಮ್ ಆಗ್ಬಿಟ್ಟವ. ಅದ್ರ ಯಾಕೆಂದ್ ಹೋಗ್ಬಿಡ್ತು. ಬರ್ಗ್ನ ಹೋಗೋದು ಬರ್ಗ್ನ ಬಂದ್ಬಿಡ್ತು. ದಬಾಶೆ ಆಗತ್ ಕೆಲಸ. ದಬಾಶೆ ಆಗ್ಬಿಡ್ತು. ನಿಮ್ ಕಾಲದಾಗ ನಡ್ಕಂತಾನ ಹೋಗೋದು, ನಡ್ಕಂತಾನ ಬರೋದು. ಒಂದ್ ಎತ್ತತ್ರಿ. ಅದ ಮತ್ ತಗೊಂಡ್ವಿ 4 ಗಂಟೆಕ್. ಈಗ ನಡ್ಕಂತ ಹೋಗೋ ಮುಂದ ನಿಮ್ಗೆ ಆದಂತ ಅನುಭವ ಇತ್ತಲ್ಲ, ಅದನ್ನ ಒಂದ್ ಸ್ವಲ್ಪ ಹೇಳ್ರಿ. ಹೆಂಗ್ ನಡ್ಕೊಂತ ಹೋಗಿದ್ರಿ, ಹೆಂಗ್ ಮಾತಾಡ್ಕೊಂತ ಹೋಗಿದ್ರಿ, ಯಾವ ತರ ನೀರ್ ಕುಡಿಯೋದ, ಅಲ್ಲಿ ಹೊಟ್ಟೆ ಹಸಿವು ಆಗತ್ತಿಲ್ಲ. ಮತ್ತೆ 50 ಕಿಲೋಮೀಟರ್ ಮತ್ತೆ ನೀರು ಪಂಪ್ ಸೆಟ್ ನೀರ್ದಲ್ಲೇ ಅಲ್ಲಿ ನೀರ್ ಕುಡಿಯೋದ ಹಸುವಾದಲ್ಲಿ ಎಲ್ಲಾರ ನೀರ್ದಲ್ಲಿ ಉಂಡು ಬುತ್ತಿ ಕಟ್ಕೊಂಡು ಹೋಗಿದ್ರಿ. ಬುತ್ತಿ ಕಟ್ಕೊಂಡು ಹೋಗಿದ್ರು. ಮತ್ತೆ ನನಗೆ ಹೇಳಿಲ್ಲ ನೋಡೋದ, ನಮ್ಗೆ ಗೊತ್ತ ಹೆಂಗಾಗಲ್ರಿ. ಸಜ್ಜ ಹೆಂಗ್ ಮಾಡ್ತಿದ್ರಿ? ಇಲ್ಲಿಂದ ಅದ್ ಹೆಂಗ್ ಹೊಂಡ್ತಿದ್ರಿ? ಇಲ್ಲಿಂದ ಎತ್ತು ಮತ್ತೆ ಎತ್ತಿ ಮೇಯಿಸ್ಬೇಕಲ್ರ ಅದನ್ನ. ಹೊಡಿ ತುಂಬ ಎತ್ತು ಮೇಯಿಸಿ ಅದನ್ನ ಮೇಯಿಸಿ ಅಂದ್ ಮೈಗಿ ತೊಳೆದು ಜಾಜಕ್ಕಿ ನೀರಾಗಿ ತೊಳೆದು ಹಿಡ್ಕೊಂಡು ಹೋಗಿದ್ವಿ ವ್ಯಾಪಾರಕ್ಕೆ. ಅದನ್ನ ಮಾರ್ಬೇಕನ್ನಾರ? ಅದು ಮಾರ್ಬೇಕನ್ನಾರಲ್ಲ. ಬೇಡ, ವಯಸ್ಸಾದಕ್ಕೆ ಏನದು ಅಲ್ರಿ. ಆಗ ಒಂದು ಸ್ವಲ್ಪ ಗಳೆ ಸರಿ ಜಗ್ತಿರಲ್ಲ, ಮಕ್ಕಂತಿರ್ತಾವ ಒಂದೊಂದು. ಅದ್ರ ಸಲುವಾಗಿ ಅದನ್ನ ಮಾರಿ ಬೇರೆ ತಗೋಬೇಕನ್ನ ಆಸೆ ಇರ್ತಿರ್ತಾವ. ಅದ್ರ ಸಲುವಾಗಿ ಅದನ್ನ ಮಾರಿ ಬದ್ದಿರ್ಬೇಕಲ್ಲ. ಮತ್ತೆ ಈಗ ಮಂದಿ ಎಲ್ಲ ಹೆಂಗ್ ಹೊಂಡ್ತಿದ್ರಿ ಇಲ್ಲಿಂದ? ನಿಂದ ಮುಂಜಾನೆ ಕೂಡಲೇ ಮತ್ತೆ ದಾರಿ ಹೋಗ್ಬಿಡ್ತಾರ. ದಾರಿಗೆ ಒಟ್ಟು ನಿಮ್ ಪಾಡಿ ನೀವು ಹೋಗ್ಬಿಡ್ತಿದ್ರಿ? ನಾವು ಹೋಗಿ ಫೋನ್ ಇದ್ರೆ ಬಾರು ಅಂತ ಫೋನ್ ಹಚ್ಚಿ ಇಲ್ವಾ ಅಂತ ಕರಿತೀರಿ. ಈಗೇನಿಲ್ಲ ಅಲ್ಲ. ಅದು ಬೇಸ್ತಾರ್ರಿ. ಬೇಸ್ತಾರ ಅಂದ್ರೆ ಗುರುವಾರ. ಈ ಬುಧವಾರ ದಿನ ಏನ್ ಮಾಡಿದ್ವಿ, ರಾತ್ರಿ ಎತ್ತು ತುಂಬ ಮೇಸ್ದು ಒಟ್ಟು ಮೇವು ಹಾಕಿ ಅದನ್ನ ಬೆಳಗ್ಗೆ ಮೈ ತೊಳೆದು 4 ರೂಪಾಯಿ ಹಾಕತ್ತ ಒಟ್ಟು ಮೇಯಿಸಿದ್ರ ಅನ್ನೋದೊಂದು ಆಸೆ ಇರ್ತಲ್ಲ ಮನುಷ್ಯನಿಗೆ. ಚಲೋ ಮಾರ್ತಾನ ಲೆಕ್ಕ. ಅದ ಬೇಸ್ ಐತಿ ನೋಡಕ್ ಹೊಡ್ಕೊಂಡು ಎಲ್ಲಿ ಮತ್ತೆ ಅವ್ರು ವ್ಯಾಪಾರದಾರ ಇರ್ತಾರೆ. ಏನು ಬರೀ ಕಾಡ್ದಾರ್ರಿ ಬಂಡಿ ಚಾಡು ಹಿಡ್ಕೊಂಡಾಗ ಹೋಗುದು ಒಟ್ಟು ಗಡ್ಡಿ ಬಂಡಿ ಚಾಡು. ಮತ್ತಿಲ್ಲಂದ್ರೆ ಕಾಜಾಡ್ ಇರೋದ್ರಿ ಹಿಂಗ. ಈಗ ಹೊಲ ಬಿತ್ತಗಳು ನೋಡಿ ಹೊಲ ಬಿತ್ತಿರ್ದಿಲ್ಲಲ್ಲ ಅವಾಗ ನಡ್ಕ ಹಿಂಗ್ ಅಷ್ಟು ಪಟಾಕ ಆಟಪಾಕತ್ತಂದ್ರೆ ಆಗ ಹಿಂಗ್ ನಡ್ಕೊಬಿಡೋದು. ಸ್ವಲ್ಪ ಸಮೀಪ ಆಗತ್ತ ಅಂದ್ರೆ ಹೋಗ್ಬಿಡೋದು. ನೀವೆಲ್ಲ ಇಲ್ಲಿ ಮಂದಿ ಸೇರ್ತಿದ್ರೇನು ಅಂತಾಕ ಊರ್ಗ ಇಲ್ಲಿ ಹೊರಡ್ಬೇಕಾದ್ರ? ಅಲ್ಲಿ ಮತ್ತೆ ಹೊರಡ್ಬೇಕ ನಮ್ಮ ಮನೆಗಿದ್ದ ನಾನು ಹೋಗ್ತೀನಿ. ತಮ್ಮಂದ ತೊಳ್ಕೊಂಡ್ ಬರ್ತದ ದಾರಿ ಕಲ್ತಿದ್ರಿ ಹೋಸ್ರ ಕಲ್ತ. ಕೆಲವೊಬ್ರು ಏನಾಗ್ತ ಈ ಮುಂದ್ ಹೋದಂತ ತಿಳ್ಕ ನೀನು. ಈ ಮುಂದ್ ಒಂದಂದ್ರೆ ತಡಿಯೋ ಅನುಭವ ಬರಲಿತ್ತ. ತಡಿ ಅನುಭವ ಬರ್ತನ. ಇನ್ನು ಆತ್ನ ಒಂದ್ ಎತ್ತಿತ್ತಂತ ಹುಡ್ಕೊಂಡ್ ಬರ್ತನಂತ ಆತ್ನ ಬಸಕ್ ಬರ್ತದ. ಹಿಂಗ ಕಲ್ಕಂದ್ ಅಲ್ಲಿ ಮುಂದ್ ಕಲ್ಕೊಂತಿದ್ರಿ ದಾರ್ಯಾಗ. ಯಾವ್ರಪ್ಪ ನಿಂಗಪ್ಪ ನಾನು ಒಂದ್ 2 ಎತ್ತು ನಿನ್ನ 2 ಎತ್ತು ಹಿಂಗತಿ ಕಲ್ತು ಕುಂತಿರ್ತಿದ್ವ. ನಾನು ಸಂಧಿ ಬಿಡೋದ್ ಮಾಡಿನ ಎತ್ತ ಇವ್ನು ನಮ್ದೊಂದು ಸುಳ್ಳು ಮಾಡಕದಿತ್ತ ಅದು ಮಾರಿ ಬಂದಿದ್ದ ಅಂದ್ಬಿಡಣ. ಹಿಂಗ ಹಿಂಗಾಗಿ ಹೋದ್ವಿ.
ನಡ್ಕೊಂತ ಹೋಗಿದ್ವಿ. ಮತ್ತೆ ಎಲ್ಲಾರ ಸೋದರಿ ಊಟ ಮಾಡಿದ್ವಿ. ಚದಂಗಡಿ ಭಾಳ ಕಡಿಮೆ ರೀ, ಚದಂಗಡಿ ಇದಿಲ್ಲ. ಚದಂಗಡಿ ಇದ್ದಿಲ್ಲ ನಿಮ್ ಕಾಲದಾಗ? ಇದ್ದಿಲ್ಲ. ಇಲ್ಲಿದ್ರು ಚಾ, ಬೆಲ್ಲದ ಚಾ, ಬೆಲ್ಲದ ಚಾ, ಸಕ್ಕರೆ ಇಲ್ಲ ಅದು, ಬೆಲ್ಲದ ಚಾ, ಆರಾಮ್ ಬೆಲ್ಲದ ಚಾ ಕುಡ್ದು ಮತ್ತೆ ಸಣ್ಣಗೆ ಹೋಗ್ಬಿಡೋದು. ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಕಲ್ತ್ ಬಿಡೋದನ ವ್ಯಾಪಾರದಾರ ಬರೋಲ್ಲ ಅವ್ರು. ಏನ್ ಹೇಳ್ತಿದಮ್ಮ ಎತ್ತ ನಾವು 10,000 ಹೇಳಿದ್ವು. ನಾವು 10,000 ಹೇಳಿದ್ರೆ ಅವ್ರು 5,000 ಕೇಳಾರು. ಅವ್ ನಿಮ್ ಕಾಲದಾಗ 10,000 ಗಟ್ಲೆ ಭಾಳ ಆಟ. 10,000 ಅಂದ್ರೆ ದೊಡ್ಡ ರೊಕ್ಕ ಅದು. 10,000 ಅಂದ್ರೆ ದೊಡ್ಡ ರೊಕ್ಕ. 4,000 5,000 ಚಲೋ ಇತ್ತಂದ್ರೆ 10,000 ಅದು ಚಲೋ ಚಲೋ ಇತ್ತಂದ್ರೆ ಅಂದ್ ಮತ್ತೆ ನೋಡ್ಕಂದು ಮುಗಿದು ಅವ್ರು ವ್ಯಾಪಾರದಾರ ನೋಡಿದಿಲ್ಲ. ಅವ್ರು ವ್ಯಾಪಾರದಾರ 4 ರೂಪಾಯಿ ಉಳಿಸಿನಾರಲ್ಲ ಅವ್ರು. ನಾವು 10,000 ಹೇಳಿದ್ರೆ ಅವ್ರು 4,000 ಕೊಡೋದು ನೋಡಪ್ಪ. 4,000 ಅನ್ನೋರು. ಮತ್ ನೀವ್ ಎಷ್ಟಕ್ಕೆ ಮಾರಿದ್ರಿ ಅದ ಎತ್ತ? ಇರ್ಲೋಗ ಮರ ನಿನಗೇನು ಕೊಡೋದು ಅಂತ ಮತ್ತೆ ಮುಂದ್ಕ ಹೊಡ್ಕೊಂಡು ಹೋದ ಬೇರೆ ತಕ ಅಲ್ಲೇ ಆಗ ಮುಂದ್ಕ ತಗ ಚೆಂತಲ್ಲ ಬೈಲದ ಊಸು ದನ ಕೊಟ್ರೆ ಜಗ್ಗಲ್ರಿ. ಆಗ ಎತ್ತ ಹಿಡ್ಕಂದು ಮತ್ತೆ ಅವತ್ತು ಬರ್ತದ ಏನಂತ ಏನ್ ಹೇಳಿದನಪ್ಪ ಎತ್ತ ಅಂತಂದ. ಮತ್ತೆ ಹೇಳ್ಬೇಕು ಅವಾಗ ಮತ್ತೆ ಅದಕ್ಕೂ ಹೇಳ್ಬೇಕು 10,000 ಮತ್ತೆ 10,000 ನೀನು ಕೊಡ 5,000 ಕೊಡ್ಲಾನ ಇಲ್ಲಿ ಬಿಡ್ರಿ ಅರ್ಧ ಕೊರಕ್ ರೇಟ್ ಕೇಳಾರಲ್ಲ. 10,000 ಹೇಳಿದ್ರೆ 5,000 ಕೇಳ್ರಿ ಅವ್ರ. ವ್ಯಾಪಾರ ಹೆಂಗ್ ಮಾಡ್ತಿದ್ರಿ ಅದನ್ನ? ಆಗ ಬಾಯ್ಲೆ ಮಾತಾಡಿದ್ರಿ. ಬಾಯ್ಲೆ ಮಾತಾಡೋದು ಅದೇನ ಡೆವಲಪ್ ಮಾಡ್ತಾರ ಅದ್ರ ಬರಗಲ್ರಿ ಮಾಡ. ನಿಮ್ ಕಾಲದಾಗ ಇದ್ದಿಲ್ಲ ಅದು? ಇದ್ದಿಲ್ಲ ಅವಾಗ. ಅವಾಗ ಏನ್ ಹಂಗಿದ್ದಿಲ್ಲ. ಈಗ ಬಂದತನ ಅದು? ಈಗ ನಡತ್ ಅವ್ ಬಾಯ್ಲೆ ಮಾತಾಡ್ಬಿಡ್ರ ಕಡಮಿಡಿ. ಕೈಯಾಗ ಏನ್ ಮಾಡ್ತಾರ? ಏನ್ ಮಾಡ್ತಾರ ಈಗ? ನಮ್ಗೊಮ್ಮೆ ತೋರ್ಸ್ರಿ ವ್ಯಾಪಾರ ಮಾಡಿ. ಅದು ನಮ್ಗೆ ಅದು ಗೊತ್ತಾಗಲ್ರ ನಮ್ ಕೈಯಿಂದ. ಈಗ ಐತೇನ ಅದು? ಈಗ ಐತೆ ಅದು. ಅವಾಗ ಬಾಯ್ಲೆ ಲೆಕ್ಕ ಬಟ್ ಇರ್ತಾವ್ರಿ ಅವು. ಇದೆಷ್ಟು 5,000 ಇದೆ. 5,000 ಆತಿಗಿದೆ. ಅದ್ರಾಗ 5,000 ಕಡಿಮೆ ಮಾಡಕಲ್ಲ ನಾವು. ಈ ಬಟ್ ಮುರಿದ್ಬಿಡ, ಈ ಬಟ್ಟೆ ಬಗ್ಸಿಬಿಡ. ಈಗ 3 ಬಟ್ಟೆ ಇದ್ದುಲ್ಲ 3,000. 2,000 ಕಡಿಮೆ ಆತ. 2,000 ಕಮ್ಮಿ ಆತ. 2 ಬಟ್ ಮಾಡಿಸಿರಿ 2,000 ಕಡಿಮೆ ಆತ. ಹಿಂಗ ಒಳಗೆ ಏನ್ ಮಾಡಿದ್ರ ಮುಚ್ಚಿಂದ ಹಿಂಗ ಟೋಲ್ ಹಾಕಿ ಮಾಡಿದ್ರ ಹಿಂಗ. ಇರ್ಲಿ ಅದು ಕಟ್ಟಿದ್ರಿ ಅಂತ ವಿಷಯ ಹಿಂಗ ಒಳಗ ಹಿಂಗ ಇಸ್ಕೊಂಡ್ ಒಟ್ಟು ಯಾರಿಗೆ ಹೊರಗೆ ಗೊತ್ತಾಗ್ಬಿಡದ ಇವನು 2 ಬಟ್ಸ್ ಮಾಡ್ತಿ ಹಿಂಗ. ಇರ್ಲಿ ಬಿಡ ಮರ ಅಡಿಗೆ ಕೊಡೋದು ಹಿಂಗ ಕುಡಗಲ್ಲ ಅಂತಾನತ್ತ. ನಾವ್ ಎತ್ತನೇ ಸುಮ್ಮನೆ ಇಲ್ಲಿ ಅವ್ರಿಬ್ರು ಇರ್ತಾರ, ನಿಮ್ಮಂತಾರ ಇಬ್ರು ತಗನಾರ ಅವ್ರ ಬಟ್ ಮುಗಿತಿರ್ತಾರೆ. ಇಷ್ಟ ಕಾರ್ ಕೊಡಿಸ್ತ ನೋಡಿ ನಿನಗೆ ಅಂತಂದು ಬಗೆಹರಿಸ್ಕೊಂಡ್ಬಿಡ್ತಾರೆ. ಭಾರಿ ಈಗಿನ ಕಾಲದ ನನಗೇನು ಹೇಳ್ತಾರ ಎತ್ತನೇ ಹತ್ಗೆ ಈ ತಮ್ಮ ನೋಡು 5,000 ಕೊಡಿಸ್ ನೋಡ. ಅಲ್ಲಿ ಹೇಳ್ದಿನ ಇರ್ತಾರ 6,000 ಇರ್ತಾರ ಅವ್ರಿಗೆ. 1,000 ಉಳಿತೈತಿಲ್ಲ. 6,000 ಕೊಡೋದು ನಾವು ಹೆಂಗೆ ಮಾಡ್ತೀನಿ. ಬಿಟ್ನಾಗ ಮಾತಾಡ್ಕೊಂಡ್ಬಿಟ್ಟಿರ್ತಾರೆ. ಬಿಟ್ನಾಗ 6,000 ಕೊಡ್ತಾರೆ ನೋಡೋರು ಅಂತಂತ ನನಗೆ 5,000 ಹೇಳ್ಬಿಡ್ತಾನೆ. ಅಂದ್ಬಿಡೋದು ನಾವು ಮತ್ತೆ ಮಾರಿ ಸಾಕಂಡಿ ನೀತಿ ಅವು ಏನಂತ್ರಿ. ಈಗಾರ ನೋಡಿ ಈಗಾರ ಅವ್ರೆಲ್ಲ ಮಾರ್ಗಲ್ ಎತ್ತನ ಅವ್ರು ವ್ಯಾಪಾರದಾರ ಅವ್ರು ಇದ್ರೆ ಮಾರ್ತಾವಲ್ಲ. ಏನ್ ಮಾಡ್ತಾರ ಏನಿಲ್ಲ ಮ್ಯಾಜಿಕ್ ಮಾಡಿಬಿಡ್ತಾರ. ಇಲ್ಲಿಂದ 5,000 ತಗೊಂಡಾಗ ಅಲ್ಲಿ 6,000 ಮಾರ್ಕೊಂಡು 1,000 ಬಾಕಂಡ್ ಜೈ ಅಂದ್ಬಿಡ್ತಾರ. ಕೆಲವೊಬ್ರು ಅವಾಗ ಈ ಕಂತ್ರಿ ಮಾಡ್ತಾರ್ರಿ. ಹೆಂಗ್ ಮಾಡ್ತಾರಂದ್ರ ಈಗ ನಾವು ನಮ್ಮನೆ ಕಾಣತ್ ನಮ್ಮ ಮನುಷ್ಯ ಹೌದಲ್ಲ ಒಳ್ಳೆ ಇಲ್ಲಿ ಸುತ್ಕೊಂಡು ಅವ್ರು ಏನ್ ಮಾಡಿದ್ರು ತಾಯಣ್ಣ ಎತ್ತ ಹೊಡ್ಕೊಂಡು ಹೋಗನ ಅನ್ನಾರ. ಓಡಿಸ್ಬೇಕು ಎತ್ತ ಹೆಂಗೆ ಬೇಯಿಸ್ಬೇಕು, ಕಾಲು ಕೈ ಕಾಲು ಎಳ್ತಿತ್ತು ಹೆಂಗ್ ಚಲೋ ಐತೆ ಇಲ್ಲ ಕುಂಟತತ್ತು ನೋಡೋಣ ಮತ್ತೊಂದು ಹೊಡ್ಕೊಂಡ್ ಹೋಗಿ ಪರ್ರ ಬಿಡ ತಗೊಂಡ್ ಹೋಗ್ಬಿಡ್ರ. ಪರ್ರ ಮಾಡ್ರಿ ಅಲ್ಲ ಭಯಂಕರ ಗದ್ಲ. ಈಗ ನಾನು ಏಕಭಾವ ನಂಬಿಡ್ತೀನಿ ನಮ್ಮ ಮಾಸ್ತರ ಅಂತ ಮನುಷ್ಯ ಅಲ್ಲ ಒಳ್ಳೆ ಮನುಷ್ಯ ಅಂತ ನಂಬಿ ಮತ್ತೆ ಈಗ ವ್ಯಾಪಾರ ಮಾಡಿಸ್ ತಾರಪ್ಪ ನೋಡ್ದು ಎತ್ತ ಹೆಂಗೈತಿ ಹೆಂಗಿಲ್ಲ ಅಂತಂದು ಹಿಡ್ಕೊಂಬಿಡ್ತೀಯ ನೀನು ಕೊಟ್ಬಿಡ್ದು. ನಾನು ಇನ್ನೇನು ಬಂದಾಗ ಶಾಂತಿಗೆ ಸಿಗ್ತಾನಲ್ವ? ಯಾವ್ರಂತಾರೆ ಸಿಗ್ಬೇಕಲ್ಲ ಹಿಂಗಾನು ಮಾಡ್ತಾರಲ್ಲ ಹಿಂಗೂ ಮಾಡ್ತಾರೆ. ಹೇಳ್ರಿ ಅದು ಕತಿ ಮುಂದುವರ್ಸ್ರಿ ಮುಂದೆ ಏನಾಗ್ತದ ಆಗ ಅಂದ ಹಿಡ್ಕೊಂಡು ಪರಿಹಾರ ಮಾಡ್ಕೊಂಬಿಡ್ತಾರ. ಇವು ಏನ್ ಮಾಡಕ್ ಮತ್ತೆ ಅಲ್ಲಿ ಇಲ್ಲಿ ಚಾಡಿ ಪೈಜಾಡಿ ಪಾಪ ಬರೋದು ರೈತರಿಗೆ ಹಿಂಗೂ ಮೋಸ ಮಾಡ್ತಾರೆ ನೋಡ್ರಿ. ಹಿಂಗ್ ಮಾಡಿ ಮತ್ತೆ ನಮ್ದು ಒಂದು ಎತ್ತು ಹೊಡ್ಕೊಂಡು ಬಂದ್ನಲ್ರಿ ಅದು ಮಾರ್ತಿ. ಅದು ಎಷ್ಟಕ್ಕೆ ಮಾರ್ತಿ 10,000 ಮಾರ್ತಿ ನಂದು ಮೆಸಿತ್ ತೋರಿ 10,000 ಮಾರ್ತಿ. ಮತ್ತೊಂದು ಎತ್ತು ತೊಂಬಕತ್ತಲ್ಲ ಇಲ್ಲಿ ಡ್ರೈವರ್ ಅದು ಯಾವುದು ಕಲ್ಬೈ ಕಲ್ಬೈತಲ್ಲ ಇಲ್ಲಿ ಕಲ್ಬೈ ಆತ ಆತ ನೋಡ್ಕೊಂಡ್ ಅಲ್ಲಿ ಆತಂದ ತಗೊಂಡ್ ಎತ್ತು ಆತಗ ನಮ್ಗೆ ಒಂದು ಸ್ವಲ್ಪ ಪರಿಚಯ ಇದ್ದು ನಡ್ದಾರಲ್ಲ ಅವ್ರವ್ರ ತಗೊಂಡ್ರಿ ಅದನ್ನ 5,000 ತಗೊಂಡ್ರಿ. 5,000 ತಗೊಂಡ್ರಿ? ಸ್ವಲ್ಪ ನಮ್ಮ ಎತ್ತಿನ ಅಲ್ಲಿ ವಯಸ್ಸಾಗಿತ್ತು ಅದು ಚಂದ ಹಿಂಗಿತ್ತು ಕೊಡು ತಗೊಂಡೆ.
ತಗೊಂಡು ಮತ್ತೆ 4 ಗಂಟೆ ಬಿಡ್ತಿಲ್ರಿ ಹ್ಮ್ ಹೆಂಗ್ ಮಾಡಕಪ್ಪ ಐತಿ ನೀವು ನಿಮ್ ಜೊತೆ ಬಂದಾರೆಲ್ಲ ಹೆಂಗ್ ಹೋದ್ರ ಅವ್ರು ಅವ್ರು ಹೋಗ್ಬಿಟ್ರಿ ಬಸ್ಸಿಗೆ ಬಸ್ ಇದ್ವನ ಎಲ್ಲಿಗೆ ಬಸ್ ಅದು ಕುಷ್ಟಿಗೆ ಹೋಗ್ರಿ ಕುಷ್ಟಿಗೆ ಒಂದ ಪಾರ ಮತ್ತೆ ಎಲ್ಲಿ ಇಲ್ಲ ಇಲ್ಲ ನಡ್ಬರ್ಕ್ ಎಲ್ಲಿ ಇಲ್ಲ ಇಲ್ಲ ಅವು ಖಾನಿ ಬಸ್ ಅಂತ ಅಡ್ಡಾಡ್ತಿರ ಅವಾಗ ನೀವು ಒಬ್ಬರೇ ಎತ್ತೋಗ್ಬಿಟ್ರಿ ಎತ್ತಂಬಿಟ್ರಿ ಒಬ್ರ ಶಿವ ತಗೊಂಡು ಹೊಡ್ಕೊಂಡ್ ಬಂದೆ ನಾನು ಅವ್ರು ಹೊಡ್ಕೊಂಡು ಬಿಡ್ತ್ರಿ ಈ 8 ಗಂಟೆ ಆಯ್ತು ಬಸ್ರಾಳಕ್ಕೆ ಬಂದೆ ಮತ್ತೆ ಐತಿ ಹೋಗ್ಬಿಡೋಣ ಮತ್ತೆ ಇತ್ತಾಗಲೇ ಬಸ್ರಾಳು ಗಾಣದಾಳು ಮರಕಟ್ಟು ಹಿಂಗ ರೋಡ ಇದ್ದಿಲ್ಲ ನೋಡಿದ್ದಿಲ್ಲ ಬಂಡಿ ಜಾಡಲ್ಲ ಆಗ ಹಿಂಗ ಅಡ್ಗಡಿ ಹಿಂಗ್ ಬಂದ್ಬಿಟ್ರೆ ಬಂದ್ಬಿಡ್ಲಿ ಅವಾಗ ಬಂದ ಮತ್ತೆ ಅಲ್ಲಿ ಹೋದಾಗ ಆಯಮ್ಮಳ ಪಾಪ ಹಿಂಗೈತಿ ಗುಡಿಸ್ಲದ ಗುಡಿಸ್ಲಾಗ ಕೆಂದಿದ್ರ ಅವ್ರು ಹಿಂಗ ಬೈಲಿಗೆ ಆಯಮ್ಮಳ ನಾ ಟೈಮ್ ಬರಕ್ ಇಲ್ಲಿ ಎತ್ತ ಹಿಂಗ್ ಹೊಡ್ಕೊಂಡು ಹೋಗಕ್ಕೆ ಇದೇ ರಸ್ತೆ ಮರಕ್ ಕುಂತಿದ್ಲ ಮತ್ತೆ ಪರಿಚಯ ಅಲ್ಲ ಏನಪ್ಪಣ ಬಾರ ಯಪ್ಪ ಹೊತ್ತೈತಿ ಯಾಕೆ ಬಂದ ಎಷ್ಟು ಗಂಟೆ ಆಗೈತ್ರಿ ಅವಾಗ 8 ಆಗಿತ್ರಿ 8 ಗಂಟೆ ಕತ್ಲಾಗಿ ಹೋಗೈತಿ ಕತ್ಲಾಗಿ ಅಪ್ಪ ಹೋಗ್ಬಿಡ್ತು ಬಿಡವ 90ನ್ಯಾಗ ಅಂತ ನಾ ಇಲ್ಲ ಬರ ಎಂತ ಮಾತು ನಿಂದದ್ನಾಗ ಅಪರಾಧದ್ನಾಗ ಕರೆದು ಮತ್ತೆ ಎತ್ತಿ ಮೇವು ಹಾಕಿ ನಾನು ಉಣಿಸಿ ಮತ್ತೆ ಆಸೆ ಕೊಟ್ಲು ಪಾಪ ತಮ್ಮ ಮುದಿಯತ್ ನಾವು ಅಭಿಮಾನ ಮತ್ತೆ ತಮ್ಮ ಮಾವದ ಮುದಿಯತ್ ಯಜಮಾನ್ ಮನುಷ್ಯ ಅದನ್ನ ಹೋಗಿ ಗುಡಿಯ ಕರ್ಕೊಂಡು ಹೋಗು ಮಕ್ಕಂತಾರೆ ತಮ್ಮ ಇಟ್ರಿ ಮನೆ ಅಲ್ಲಿ ಮಗ್ಲ ಮನೆಯನ ಗುಡಿ ಇತ್ತು ಗುಡಿ ಮಗ್ಲ ಇತ್ತಾನ ತಮ್ಮ ಮನೆಯಿಂದ ಗುಡಿ ಇತ್ತು ಹನುಮಂತರ ಗುಡಿ ಹೋಗಿ ಅಲ್ಲಿ ಮಕ್ಕಂದ್ ಬೆಳಗ್ಗೆ ಮತ್ತೆ ಚಾಪು ಮಾಡ್ದಲ್ಲ ಅಯ್ಯಮ್ಮ ಬೇಡ ಏನ್ ಚಾ ಎಷ್ಟೊತ್ತಿ ಬಂದ್ರಿ ಅಲ್ಲಿ ಎಷ್ಟೊತ್ತಿ ಬಿಟ್ರಿ ಮುಂಜಾನೆ 6ಕ್ಕೆ ಬಂದು ಬಿಟ್ಬಿಟ್ರಿ 6ಕ್ಕೆ ಬಿಟ್ರೇನ ಆಗ ಮತ್ತೆ ಒತ್ತಾದ ತಿನ್ಕೊಂಬಿಟ್ಟಿದ್ವಿ ಸುಸ್ತಾಗಿರುತ್ತೆ ಮತ್ತೆ ಆಗ ಹೊಡ್ಕೊಂಡು ಬಂದ್ಬಿಟ್ರೆ ಆಗ ಮಾರ್ಕಟ್ಟು ಹೊಡ್ಕೊಂಡು ಮತ್ತೆ ಇಲ್ಲಿ 10-11 ನಮ್ಮ ಊರಕ್ ಬಂದ್ಬಿಟ್ರಿ ನಿಮ್ ಕಾಲದಾಗ ನೆಡದ ಅಡ್ಡಾಡಿದ ಕತಿ ಅದ ಹ್ಞೂನ್ರಿ ಮತ್ತೀಗ ಬುಕ್ ಸರ್ಕೂರಿ ಎತ್ತು ಹೊಡ್ಕೊಂಡು ಗಾಣದತ್ತು ಅವಾಗ ಗಾಣಕ್ ಹೋಗಿದ್ವಲ್ರಿ ಎಲ್ಲ ಒಂದು ಇದ್ರಾಗ್ರಿ ಚಾಪ್ ಇದ್ವಲ್ರಿ ಅವಾಗ ಚಾಪಿ ಇಂತ ಚಾಪಿನ ಇಚ್ಚಲ್ಗಡೆ ಕಡಿದ್ವಿ ಅಂತಲ್ಲ ನಾವು ಅದ್ರ ಎಣ್ಣೆರ ಅವಾಗ ಇಚ್ಚಲ್ಗಡ ಚಾಪಿ ಗರಿ ರೀ ಅವು ನಾವ್ ಈ ಚಾಪಿ ಅನ್ಕೊಂಡಿವಿ ನಾವು ಅಲ್ಲ ಗರಿ ರೀ ಅವು ಓಹೋ ಇಚ್ಚಲ್ ಗರಿ ಇರುತ್ತಲ್ರಿ ಅದ್ರಲ್ಲೇ ಚಾಪಿ ಎಣ್ಣೆ ಬಿತ್ತಾರೆ ಹೆಣ್ಮಕ್ಳು ಜಗ್ ಮುಂದೆ ಮತ್ತೆ ಅದನ್ನ ನೀವು ಎಣ್ಣದಿರೇನ ಇಲ್ರಿ ಎಣ್ಣದ ರೊಕ್ಕಕ್ಕೆ ತರದ್ದು ಅವನು ಎಣ್ಣದಾರು ಅವ್ರು ನಾವು ಹಿಂಗ ಚೀಲ ಹೊಲ್ ಮತ್ತೆ ಅದಕ್ಕೆ ಬೇಯಿಸಿ ರೊಟ್ಟಿ ಮಾಡಿಬಿಡ್ತಾರೆ ಹೆಣ್ಮಕ್ಳು 8 ಗಂಟೆ ಸಜ್ಜು ಮಾಡ್ತಾರ್ರಿ ಸರ್ ಅದನ್ನ ಚಿಜ್ಜಿ ರೊಟ್ಟಿ ಬಡ್ದು ತಳ್ಳು ಬಡ್ದು ಹಾಕಿಬಿಡವು ಮತ್ತೆ ಹೆಸರು ಬ್ಯಾಳಿ ಹುರ್ದು ಬ್ಯಾಳಿ ಹೊಡ್ಯಾರ ನಮ್ಗೆ ಅಲ್ಲಿ ಪಲ್ಯ ಮಾಡ್ಕೊಳಕ್ ಸಾರು ಮಾಡ್ಕೊಳಕ್ ಎಲ್ಲಿ ಗಾಣ ಎತ್ತಿನ ಗಾಣ ತಿಂಗಳ ಆಡ್ಬೇಕಲ್ರಿ ಗಾಣ ಬೆಲ್ಲದ ಗಾಣ 1 ತಿಂಗಳು ಆಡ್ಬೇಕನ್ನ 1 ತಿಂಗಳ ತನ ಈ ಚಾಪ್ಯಾಗ ರೊಟ್ಟಿ ಚಾಪ್ಯಾಗ ರೊಟ್ಟಿ 1 ಚೀಲ ಅಕ್ಕಿ ನವಣೆ ಅಕ್ಕಿ ಅವ್ ನೋಡ್ರಿ ಅವಾಗ ಕಾಲು ಏನೋ ತೋಣ ಇಡೀ ಬೆಲ್ಲ ತಿಂದಿದ್ವಿ ಏನು ಬೆಲ್ಲ ಅದ್ರಾಗ ಬಿದ್ದು ಓಡಾಡ್ತಲ್ಲ ಅಷ್ಟು ಬೆಲ್ಲ ತಿಂದಿರಿ ಅವಾಗ ಅದು ಕಪ್ರಿಗೆ ಬೆಲ್ಲ ಬರುತ್ತಲ್ರಿ ಮುಂದಕ್ಕೆ ಗರಿ ಕಬ್ಬಿನ ಗರಿ ಅಂತ ಮ್ಯಾಗಲ ಕೆನಿ ಬೆಲ್ಲ ತಗೊಂಡು ಹಿಂಗ ತಿಂಕ ಅಂತ ಬರ್ದು ಅದನ್ನ ಏನ್ ಮಾಡ್ದು ಮತ್ತೆ ಆಸೆಯಲ್ಲಿ ಕೆಟ್ಟ ಸುಸಪ್ಪಗ ನಿಕ್ಕೆಂತ ಹೋಗಿ ನಮ್ಮ ಪೆಟ್ರಿ ಇಟ್ಬಿಡ್ದು ಏನು ಆ ಬೆಲ್ಲನ ಗರಿ ಬೆಲ್ಲ ಗರಿಯಾಗ ಅಷ್ಟು ಬರ್ತಿತ್ತ ಕಂಡುಬಿಟ್ಟು ಬರ್ತಾರ ಇಷ್ಟು ಉದ್ದ ಗರಿ ಇರವು ಮತ್ತೆ ಬೇಸ್ ತುಂಬ ಹಿಂಗ್ ಒಟ್ಲ ತಗೊಂಡ್ಬಿಡ್ದು ಕೆನಿ ನಾವೇ ಹೇಳ್ತೇವೆ ಸುಮ್ಮನೆ ಆಗ ನಿಕ್ಕಿಂದ ಮಾಡಿ ಪೆಟ್ರೆ ಕೀಲಿ ಆ ಗರಿನ ಗರಿನ ಗರಿ ಆಮೇಲೆ ಅದನ್ನ ಹೆಂಗ್ ಏನ್ ಮಾಡ್ತಿದ್ರಿ ಗರಿ ತೆಗದು ಪೆಟ್ರೆ ಮತ್ತೆ ಅಂದದ ಒಂದೊಂದು ಬಿಡ್ತೈತ ಬೆಲ್ಲ 10 ಕೆಜಿ 8 ಕೆಜಿ ಬೆಲ್ಲ ತರದ್ದು ಅದನ್ನ ಗರಿ ಬೆಲ್ಲ ಅಂತಂದ್ರೆ ಈಗ ಚಲೋ ಇರ್ತೈತನಪ್ಪ ಭಾರಿ ಹುಚ್ಚಿರಿ ಅದು ಮ್ಯಾಗಲ್ ಕೆನಿ ರೀ ಈಗ ನಾವ್ ಹಾಲು ಎಪ್ಪ ಹಾಕ್ತೀವಿ ನೋಡಿ ಕೆನಿ ಬರ್ತಿಲ್ಲ ಹಂಗ ಆಸೆ ಬರೋದು ಅಂತ ಬೆಲ್ಲ ತಿಂದ್ರಿ ತಗಂದು ಮತ್ತೆ ಸ್ವಲ್ಪ ತಿಂದು ಆಮೇಲೆ ಕೇಳಿ ಇಸ್ಕೊಂಡ್ ಬರ್ಬೇಕು ಅದನ್ನ ಕೊಡಗಲ್ಲ ಅಷ್ಟು ಸಾಕಾರ ಅಷ್ಟು ಕೊಡಗಲ್ಲ ಕೊಡಗಲ್ಲ ಮೇಲ್ ಬಿಡಾರ ಅವ್ರು ಅಲ್ರಿ ಎಲ್ಲರ ಹಂಗ ಈಗ ಅದ್ ಗರಿಲೆ ತಕೊಂಡಿದ್ ಗೊತ್ತಾಕಿದಿಲ್ಲ ಗೊತ್ತಾಗುತ್ತೆ ತಿಂತಾರ ಬಿಡು ಪಾಪ ತಿನ್ನಕ್ಕೆ ಹಿಂಗ ಆ ತಿನ್ನೋದನ್ನ ಉಳಿಸ್ಕೊಂಡ 15 ಕೆಜಿ ಬೆಲ್ಲ ತರೋರು ಉಳಿಸ್ಕೊಂಡ ನೋಡ್ರಿ ಅಂತಂದ್ ಮತ್ತೆ ನಾವು ಒಂದೊಂದು ಪೆಟ್ರಿ ಬೈದ್ವಿ ಕಟ್ಟಿಗೆ ಪೆಟ್ರಿ ಇದ್ವು ಆ ಪೆಟ್ರಿ ತಂದು ಅಕ್ಕಿಲಿ ಹಾಕಿಬಿಡ್ದು ಕಟ್ಟಿಗೆ ಪೆಟ್ಟಿಗೆ ಅವಾಗ ನೀವು ಅದ್ರಾಗ ಈಗ ಅಕ್ಕಿ ಟ್ರಂಕ್ ಇದ್ದಂಗ ಅವು ಟ್ರಂಕ್ ಇದ್ದಾಗ ಅಕ್ಕಿ ಇಂತ ಬ್ಯಾಳಿ ಅದ್ರಾಗ ಇಟ್ಕೊಂಡ್ವಿ ಮತ್ತೆ ಕಬ್ಬು ಕಡ್ದು ಬಂದು ಅಡಿಗೆ ಮಾಡ್ಕೊಂಬೇಕ್ರಿ ನೀವ ಗಂಡ್ಮಕ್ಳ ಅಲ್ಲಿ ಹೆಣ್ಮಕ್ತೈತಿ ನೀವ ಮಾಡ್ಕೊಂಡ್ ಉಣ್ಬೇಕು ನೋಡ್ರಿ ಎಷ್ಟು ಕಷ್ಟ ಕಾಲ ಅಲ್ಲ ಅವಾಗ ಅವ್ ಏನ್ ನೋಡ್ರಿ ಮದುವೆ ಆಗಿತ್ತೇನ್ರಿ ನಿಮ್ಗೆ ಅವಾಗ ಆಗಿದ್ದಿಲ್ರಿ ಇನ್ನೂ ಸಣ್ಣ ವಯಸ್ಸು
ಮತ್ತೆ ಕಲೆದ ನೀರು ಹ್ಮ್ ಕಲೆದ ನೀರು ಚಜ್ಜಿ ರೊಟ್ಟಿ ಗುರುಳ್ ಪಿಡಿ ಹಾಕಿ ತಿಂದ್ಬಿಟ್ರಿ ಅಂತ ರುಚಿ. ಕಾಲೇದ ನೀರ್ ಹಾಕ್ಯಂಡ್ ಉಂಡೆ ಎಣ್ಣೆ ಇರ್ತೈತ್ರಿ ಅವಾಗ. ಎಂತ ಕಷ್ಟಪಟ್ರಿ. ಅವಾಗಿನ ಕಾಲ ಹಂಗೆ ಮಾಡಾರಿ. ಹ್ಮ್ ತಿಂಗಳ ಗಡ್ಲಿ 2 ತಿಂಗಳ ಹಿಂಗೆ ಗಾಣ ಆಡ್ರಿ. ಹ್ಮ್ ಗಾಣ ಜಗ್ಗ ಆಡಿರು. ಒಂದು 8-9 ವರ್ಷ ಆಡೀನಿ ಗಾಣ. ಹ್ಮ್ ಅವೆಲ್ಲ ಜಗ್ ಅನುಭವಿಸ್ಯಾರಿ ನಿಮ್ಗ ಕಾಲದೊಳಗೆ. ಈ ಸೇಮ್ ನೋಡ್ರಿ ಅವಾಗೆಲ್ಲ ತಿಪ್ಪಲ. ಈಗ ಅವಾಗಿನ ತಿಪ್ಪಲ. ನೀವು ಅನುಭವಿಸಿದ ತಿಪ್ಲಿಗೆ ಕತಿ ಭಾರಿ ಐತ್ರಿ. ಓಕೆ